ಜಿಲ್ಲಾ ನೀರು ಸರಬರಾಜು ನೌಕರರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನೌಕರರ ವತಿಯಿಂದ ಮಹಾನಗರ ಪಾಲಿಕೆಯಲ್ಲಿ ವಾಲ್ಮ್ಯಾನ್ಗಳು ಲೀಕೇಜು ಪಂಪರ್ಸ್ನಲ್ಲಿ 210 ಜನ ಗುತ್ತಿಗೆ ನೌಕರರಾಗಿ ನಾವು ಸುಮಾರು 20-25 ವರ್ಷಗಳಿಂದ ನಿರಂತರವಾಗಿ ಯಾವುದೇ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಪೌರ ಕಾರ್ಮಿಕರು ನಾವು ಜೊತೆಯಲ್ಲೇ ಕೆಲಸ ಮಾಡ್ತಿದ್ದ ಪೌರ ಕಾರ್ಮಿಕರು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇನ್ನೂ 700 ಜನ ಇದ್ದಾರೆ. 700 ಜನಕ್ಕೂ ಪರ್ಮೆಂಟ್ ಮಾಡಿದ್ದಾರೆ. ನಾವು 210 ಜನ ಗುತ್ತಿಗೆ ನೌಕರಾಗಿ ವಾಟರ್ಮ್ಯಾನ್ ಆಗಿ ಸೇವೆ ಮಾಡ್ತಾಯಿದ್ದೀವಿ. ನಾವು ಹಲವು ಬಾರಿ ಎಲ್ಲ ಕಡೆ ಮನವಿ ಪತ್ರ ಕೊಟ್ಟಿದ್ದೀವಿ, ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ, ಮತ್ತು MLAಗಳಿಗೆ ಕೊಟ್ಟಿದ್ದೀವಿ, ಮತ್ತು ಕಮಿಷನರಿಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದೀವಿ. ನಮಗೆ ಯಾವುದೇ ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಹಾಗಾಗಿ ನಾವು 3/3/2025ರಿಂದ ನಾವು ಒಂದು ಅನಿರ್ದಿಷ್ಟ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳು 7 ಬೇಡಿಕೆಗಳಿದ್ದಾವೆ. ಒಂದು, ನೇರ ನೇಮಕಾತಿ, ನೇರ ಪಾವತಿ ಅಥವಾ ಸಮಾನ ಕೆಲಸ ಸಮಾನ ವೇತನ ಕೊಡಬೇಕು. ಏನಿವತ್ತು ನಾವು 210 ಜನ ನೌಕರಿದ್ದೀವಿ. ನಾವು 210 ಜನ ಬರೀ ನಾವು ಟೆಂಪ್ರವರಿ ಗುತ್ತಿಗೆ ನೌಕರಾಗಿದ್ದೀವಿ. ಪರ್ಮನೆಂಟ್ನರು ಯಾರೂ ಇಲ್ಲ. ಇಡೀ ತುಮಕೂರಿನಲ್ಲಿ ಪರ್ಮನೆಂಟ್ನವ್ರು ನೀರು ಬಿಡೋ ಅಂಥ ನಾವು ಕಾಯಂ ನೌಕರು ಒಬ್ಬರು ಇಲ್ಲ. ಒಂದು 10 ಜನ ಇದ್ದಾರೆ, ಅವ್ರಿಗೆ ಏಜ್ ಆಗಿದೆ. ಆದರೆ ಅವ್ರಿಗೆ 60,000 ಸಂಬಳ, ನಮಗೆಲ್ಲ 15,000 14,000 ಸಂಬಳ ಕೊಡ್ತಾಯಿದ್ದಾರೆ. ಹಾಗಾಗಿ ನಾವು ಇವತ್ತು ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಮಕ್ಕಳು ಓದ್ಸೋಕ್ಕಾಗಲ್ಲ, ಮತ್ತು ಯಾವುದೇ ಕಾಯಿಲೆಗಳು ಬಂದರೆ ನಾವು ಇದನ್ನು ಮಾಡೋಕ್ಕಾಗಲ್ಲ ನಮಗೆ ಕೂಡ ಈ ವೇತನದಲ್ಲಿ. ಹಾಗಾಗಿ ನಮಗೆ ಇವತ್ತು ಕಾಯಿಮು ಅಥವಾ ನೇರ ಪಾವತಿ ಮಾಡಿರೋ ಒಂದು 30-35 ಸಾವಿರ ಸಂಬಳ ಸಿಗ್ತದೆ. ಅದಾದರೂ ಮಾಡಿದರೆ ನಾವು ಜೀವನ ಮಾಡ್ಕೊಂಡು ಮನೆ ಕಟ್ಟೋಕ್ಕಂತೂ ಆಗಲ್ಲ. ಒಂದು ಜೀವನ ಮಾಡೋಕ್ಕೆ ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾದ್ರೂ ಒಂದು ನೇರ ಪಾವತಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈಗ ಹೋರಾಟ ಮಾಡ್ತಾಯಿದ್ದೀವಿ. ಈಗ 25-26ನೇ ಸಾಲಿನಲ್ಲಿ ನಮಗೆ ನೇರ ಪಾವತಿ, ಮತ್ತು ಈ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ 200 ಜನ ನಮ್ಮ ಜೊತೆಲೇ ಪರ್ಮನೆಂಟ್ ಕೆಲಸ ಮಾಡ್ತಿರೋ ಅವ್ರು ಅಷ್ಟು ಜನ ರಿಟೈರ್ಡ್ ಆಗಿದ್ದಾರೆ. ಆ ಪೋಸ್ಟು ಖಾಲಿ ಇದ್ದಾವೆ. ಆ ಪೋಸ್ಟ್ಗೆ ಏನು ನಾವೀಗ ಕೆಲಸ ಮಾಡ್ತಾಯಿದ್ದೀವಿ 20 ವರ್ಷದಿಂದ, ನಮ್ಮನ್ನೇ ಆ ಪೋಸ್ಟಿಗೆ ನೇರ ನೇಮಕಾತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟ ನಮಗೆ ಉಸ್ತುವಾರಿ ಮಂತ್ರಿಗಳು ನಮಗೆ ಈ ಬೇಡಿಕೆ ಈಡೇರಿಸಬೇಕು. ಅವರೇ ಈ ಸಭೆಗೆ ಬಂದು ನಿಮಗೆ ಈ ಥರ ನೇರ ಪಾವತಿ ಮಾಡಿದ್ದೀವಿ ಅಂತ ಒಂದು ಆದೇಶ ತರಬೇಕು. ನಾವು ಹೋಗಿ ಅವ್ರ ಮನೆಗೆ ಹೋಗಿ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. MLAರಿಗೂ ಕೊಟ್ಟಿದ್ದೀವಿ, ನಮಗೆ ರಾಜಣ್ಣ ಸರ್ಗೂ ಕೊಟ್ಟಿದ್ದೀವಿ. ಇವರೆಲ್ಲರೂ ಸೇರಿ ತುಮಕೂರು ಡಿಸ್ಟಿಕ್ನ ಏನು ಮುಖಂಡರಿದ್ದಾರೆ ಅವರು ನಮಗೆ ನೇರ ಪಾವತಿ, ನೇರ ನೇಮಕಾತಿ, ಸಮಾನ ವೇತನ ಮಾಡಬೇಕು. ಇಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು, ತಂದೆ ತಾಯಿ ಎಲ್ಲ ಕರ್ಕೊಂಬಂದು ನಾವು ಈ ಶಾಮಿಯಾನದೆಡೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಮತ್ತು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು ಈಗ ಮುಂದಾಗ್ತಾ ಇದ್ದೀವಿ. ಇನ್ನು 1-2 ದಿವಸದಲ್ಲಿ ನಾವು ಇದೇನೋ ಆಗಲಿಲ್ಲ ಅಂದರೆ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕರ್ಕೊಂಬಂದು ನಾವಿಲ್ಲೇ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು ನಮ್ಮ ಸಂಘಟನೆಯಿಂದ ನಾವು ಮಾತಾಡಿದ್ದೀವಿ. ಅದರಿಂದ ಈ ನಮ್ಮ ಬೇಡಿಕೆಗಳು ಈಡೇರಬೇಕು. ಮತ್ತು ನಾವೆಲ್ಲ ದೂರದಿಂದ ಬರೋದ್ರಿಂದ ನಾವು ನೀರು ಬಿಡೋಕ್ಕೆ ಟೈಮಿಂಗ್ಸು ಇರಲ್ಲ. ಹಾಗಾಗಿ ನಮಗೆ ತುಮಕೂರಿನಲ್ಲಿ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ನಮ್ಮ ಎಲ್ಲ ವಾಲ್ಮ್ಯಾನ್ಗಳಿಗೂ ಮನೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಈ 1-2 ಮಾತು ಮುಗಿಸ್ತಾ ಇದ್ದೀನಿ. ನಾನು ತುಮಕೂರು ಜಿಲ್ಲಾ ನೀರು ಸರಬರಾಜು ನೌಕರರ ಸಂಘದ ವಾಲ್ಮ್ಯಾನ್ ಸಂಘದ ಅಧ್ಯಕ್ಷ ಕೆ. ಕುಮಾರ್.